ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಬಿಜೆಪಿಯಲ್ಲಿನ ರಾಜೀನಾಮೆ ಪಾಲಿಟಿಕ್ಸ್ನಿಂದಾಗಿ ಜಮಖಂಡಿ ತಾಲೂಕಿನ ಕೊಣ್ಣೂರು ಮಡ್ಡಿ ಪ್ಲಾಟ್ನಲ್ಲಿ ನಿರ್ಮಾಣಗೊಳ್ಳುತ್ತಿದ್ದ ಬಸ್ ನಿಲ್ದಾಣದ ಕಾಮಗಾರಿಯ ಕೆಲಸ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಎಂದು ಮುಖಂಡ ಗದಿಯಪ್ಪ ಧಾರವಾಡ ಅವರು ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಫೆಬ್ರವರಿ 17ರ ಬೆಳಗ್ಗೆ 11 ಗಂಟೆ ಸಂದರ್ಭ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಕಳೆದ ಕೆಲವು ದಿನಗಳ ಹಿಂದೆ ಬಸ್ ನಿಲ್ದಾಣಕ್ಕೆ ಪೂಜೆಯನ್ನ ಸಲ್ಲಿಸಿ ಕಟ್ಟಡ ಕಾಮಗಾರಿಗೆ ಆರಂಭವನ್ನ ಮಾಡಲು ಸೂಚನೆ ಕೊಟ್ಟು ಪೂಜೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಟ್ಟಡ ಆರಂಭ ಕೂಡ ಆಗಿತ್ತು. ಕಾಮಗಾರಿ ಆರಂಭವಾಗಿ ಭರದಿಂದ ಸಾಗಿತ್ತು. ಆದರೆ ನಾವು ಕೆಲವು ಬಿಜೆಪಿಗೆ ಮುಖಂಡರೆಲ್ಲ ರಾಜೀನಾಮೆ ಕೊಟ್ಟ ಬಳಿಕ ಈಗ ಆ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಎಂದು ಆರೋಪಿಸಿದ್ದು, ರಾಜೀನಾಮೆ ಪಾಲಿಟಿಕ್ಸ್ನಿಂದಾಗಿ ಸದ್ಯಕ್ಕೆ ಬಸ್ ನಿಲ್ದಾಣ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇನ್ನು ಈ ಕುರಿತು ಗದಿಯಪ್ಪ ಧಾರವಾಡ ಅವರು ಮಾತನಾಡಿದ್ದಾರೆ. ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಒಂದು ಹೇಳಿಕೆ ಕೊಡೋದು ಏನಪ್ಪಾ ಅಂದ್ರ, ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ ನಲ್ಲಿ ಜಮಖಂಡಿ ಬೆಳಗ್ಗೆ ರಸ್ತೆ ಮಧ್ಯೆ ಇರತಕ್ಕಂತ ಪ್ಲಾಟ್ ನಲ್ಲಿ ಸುಮಾರು 15ರಿಂದ 2000 ಜನಸಂಖ್ಯೆ ಐತಿ. ಇಲ್ಲೊಂದು ಬಸ್ ನಿಲ್ದಾಣ ಅವಶ್ಯಕತೆ ಐತೇಳಿ ಈಗಾಗಲೇ ಸಾಕಷ್ಟು ಬಾರಿ ಶಾಸಕರಿಗೂ ಹಾಗೂ ಮತ್ತು ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ ನಾವು. ಆದ್ರ ನಾವು ಪ್ರತಿಭಟನೆ ಕುಳಿತಾಗ ಜಮಖಂಡಿ ಶಾಸಕರಾದಂತ ಜಗದೀಶ್ ಗುಡುಗುಂಟಿ ಅವರು ಬಂದು ಪ್ಲಾಟಿನ ಸಮಸ್ಯೆಗಳನ್ನು ಆಲಿಸುವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ನಾವು ಅನುದಾನ ತಂದಿವಿ, ಭೂಮಿ ಪೂಜೆನ ಮಾಡ್ತೀವಿ ಅಂತ ಹೇಳಿ ಭೂಮಿ ಪೂಜೆ ಮಾಡಿ ಇದು ಬಸ್ ನಿಲ್ದಾಣದ ಕಟ್ಟಡವನ್ನ ಗುತ್ತಿಗೆದಾರರ ಮೂಲಕ ಕಟ್ಟಡ ಅವತ್ತೇ ಪ್ರಾರಂಭಿಸಿ ಹೋಗಿದ್ದಾರೆ. ಆದ್ರ ಕಟ್ಟಡ ಫೌಂಡೇಶನ್ ಮುಗಿದ್ರು ಯಾಕೆ ಅರ್ಧೋಟಕ್ಕೆ ನಿಂತೈತಿಪ್ಪ? ಕಾರಣ ಏನಂದ್ರ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂತ ಕಾರ್ಯಕರ್ತರ ಕಡೆಗಣನೆ ಖಂಡಿಸಿ ನಾವೊಬ್ಬರು ಬಂಡಾಯ ಇದ್ದೀವಿ. ನನ್ನೊಬ್ಬನ ಕಾರಣಕ್ಕಾಗಿ ಇವತ್ತ 100 ಜನ ಸಾರ್ವಜನಿಕರು, ಸುಮಾರು 1500ಕ್ಕೂ ಹೆಚ್ಚು ಸಾರ್ವಜನಿಕರು ಇರುವಂತ ಸ್ಥಳದೊಳಗೆ ಬಸ್ ನಿಲ್ದಾಣನ ಕಟ್ಟಡ ಪೆಂಡಿಂಗ್ ಇಡ್ರಿ, ಅದನ್ನ ತಡೆ ಹಿಡ್ರಿ ಅಂತೇಳಿ ಇವತ್ತ ಗುತ್ತಿಗೆದಾರರಿಗೆ ಹೇಳಿದಾಗ 1 ತಿಂಗಳಾದ್ರೂ ಕಟ್ಟಡ ಅದು ಯಾವ್ದು ಪೂರ್ಣಗೊಳಿಸೋ ಕೆಲಸ ಪ್ರಾರಂಭಿಸಿಲ್ಲ. ಆದ್ರೆ ನನ್ನ ಒಬ್ಬನ ಕಾರಣಕ್ಕಾಗಿ ಶಾಸಕರು ಈ ರೀತಿ ಮಾಡುವುದು ಸರಿ ಅಲ್ಲ ಅಂತೇಳಿ ನಾವು ಸಾರ್ವಜನಿಕರ ಮೂಲಕ ಒಂದು ಎಚ್ಚರಿಕೆ ಕೊಡಾಕತ್ತೀವಿ. ಇದು ಬಸ್ ನಿಲ್ದಾಣ ಸಾರ್ವಜನಿಕರ ಕೆಲಸ ಇದೆ, ಗದಿಗೆಪ್ಪ ಧಾರವಾಡದ ಕೆಲಸ ಅಲ್ಲ. ವೈಯಕ್ತಿಕ ಕೆಲಸ ಏನಾದ್ರು ಇದ್ರ ಅದನ್ನ ತಡೆ ಹಿಡ್ರಿ ನೀವು. ಆದ್ರೆ ಸಾರ್ವಜನಿಕ ಕೆಲಸ ಯಾವಾಗ ತಡೆಯಾಗತ್ತೀರಿ? ಇದು ಸರ್ಕಾರದ ಅನುದಾನದಲ್ಲಿ ಬರ್ತಕ್ಕಂತ ಕೆಲಸ. ಮೇಲಾಗಿ ಏನ್ ಹೇಳಾಗತ್ತೀರಿ? ಇನ್ನೂ ಕೆಲವೊಬ್ರು ಹೇಳ್ತಾರ ಅನುದಾನ ಬಂದಿಲ್ಲ, ಅನುದಾನ ಬರ್ಲ್ದಾನ ಕೆಲಸ ಪೆಂಡಿಂಗ್ ಇಟ್ಟಾರ ಅಂತ ಹೇಳಾಗತ್ತೀರಿ ನೀವು. ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೆ ಶಾಸಕರು ಯಾವ ರೀತಿ ಪೂಜೆ ಮಾಡಿದ್ರು, ಗುತ್ತಿಗೆದಾರರಿಗೆ ಯಾವ ರೀತಿ ಕೆಲಸ ಚಾಲು ಮಾಡಿದ್ರು ಅನ್ನೋದು ತಿಳ್ಕೊಬೇಕಾಗಿತ್ತು. ಇವತ್ತು ನಿಮ್ಗೆ ಅನುದಾನ ಬಂದತ್ತೆ ಬಿಟ್ಟತ್ತೆ ಗೊತ್ತಿಲ್ಲ, ಕೆಲಸ ಪ್ರಾರಂಭಿಸಿರ್ಲು ಆ ಕೆಲಸ ಪೂರ್ಣಗೊಳಿಸ್ರಿ. ಇಲ್ಲದೇ ಇದ್ರ ನಾವು ಬರುವ ಸೋಮವಾರ ದಿನ ಶಾಸಕರ ಮನೆ ಮುಂದೆ, ಜಮಖಂಡಿಯಲ್ಲಿರ್ತಕ್ಕಂಥ ಶಾಸಕರ ಮನೆ ಮುಂದೆ ಸುಮಾರು 100 ಜನ ಸಾರ್ವಜನಿಕರು ಸೇರಿ ಅವ್ರ ಮನೆ ಮುಂದೆ ಧರಣಿ ಕುಂಡಿರ್ತೀವಿ. ಕಟ್ಟಡ ಪ್ರಾರಂಭವಾಗುವವರೆಗೂ ಎದ್ದೇಳುವುದಿಲ್ಲ ನಾವು. ಅದಕ್ಕಾಗಿ ಸನ್ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಏನು ಗುತ್ತಿಗೆದಾರರಿಗೆ ನೀವು ನೀಡಿದಿರಿ ಕೆಲಸವನ್ನ, ಅವರ ಮೂಲಕ ಈ ಕೆಲಸ ಶೀಘ್ರ ಪ್ರಾರಂಭ ಮಾಡಬೇಕು, ಮುಕ್ತಾಯಗೊಳಿಸ್ಬೇಕು ಈ ಕೆಲಸ. ಇದು ಸಾರ್ವಜನಿಕ ಕೆಲಸ. ಈ ರೀತಿ ತಡೆ ಹಿಡಿದು ನಿಮ್ಮ ಸಣ್ಣತನವನ್ನು ತೋರಿಸಾಗ್ತೈತಿ. ನೀವು ಯಾರ್ದೋ ಮಾತು ಕೇಳಿ ಈ ರೀತಿ ಸಾರ್ವಜನಿಕರ ಕೆಲಸ ಸಹ ಪೆಂಡಿಂಗ್ ಇಡಾಕತ್ತಿರಲ್ಲ. ಇದು ನಾವು ಬಿಜೆಪಿ ಕಾರ್ಯಕರ್ತರ ಅನ್ನುವಂಥದ್ದನ್ನ ಹೇಳ್ಕೊಳಕ್ಕೂ ನಾಚಿಕೆ ಬರಾಕತ್ತೈತಿ. ಇವತ್ತು ಪಕ್ಷವನ್ನ ಅಳಗಾಲ ಹಚ್ಚಾಕತ್ತೀರಿ ನೀವು, ಅದು ಬೇರೆ ಮಾತ. ಅದನ್ನ ನಾವು ಬಂಡಾಯ ಎದ್ದೀವಿ, ಅದನ್ನ ನಾವು ಏನು ಸರಿಪಡಿಸ್ಬೇಕು, ಯಾರಿಗೆ ಏನ್ ಮಾಡಬೇಕು, ಎಲ್ಲಿ ಅದಕ್ಕೆ ನಾವು ಅದನ್ನ ಸರಿಪಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಆದ್ರೆ ಸಾರ್ವಜನಿಕ ಕೆಲಸ ಏನು ಪೆಂಡಿಂಗ್ ಇಡಾಕತ್ತೀರಿ, ಇದು ಖಂಡನೀಯವಾದದ್ದು. ಒಂದೊಂದು ದಿನ ಇದು ಪಾಠ ಕಲಿಸ್ಬೇಕಾಗತ್ತೆ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ದಯಮಾಡಿ ಶೀಘ್ರಗತಿಯಲ್ಲಿ ಇದು ಕೆಲಸ ಮುಕ್ತಾಯಗೊಳ್ಳಬೇಕ. ಇಲ್ಲದೇ ಇದ್ರ ಶಾಸಕರ ಮನೆ ಮುಂದೆ ಬರುವ ಸೋಮವಾರ ದಿನ 100 ಜನ ಕೂಡಿ ನಾವು ಧರಣಿ ಕುಂಡಿರ್ತೀವಿ, ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಸಂದೇಶ. ಇದು ಶಾಸಕರ ಯಾರ್ದೋ ಮಾತು ಕೇಳಿ ಈ ರೀತಿ ಸಣ್ಣತನ ತೋರ್ಸಾಕತ್ತಿರಲ್ಲ, ಇದು ಬಹಳ ಕೆಟ್ಟ ಪರಿಣಾಮ ಬೀರಾಗತೈತಿ. ಇದು ದಯಮಾಡಿ ಶೀಘ್ರ ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.